ನಮಸ್ಕಾರ. ಇವತ್ತು ಏನೋರ ಶುಕ್ರವಾರ. ಶುಕ್ರವಾರ ಏನಪ್ಪ ವಿಷಯ ಅಂದರೆ ಇವತ್ತು ಪೆಟ್ರೋಲ್ ರೇಟ್ ಇಳಿದಿದೆ. ಎಲ್ಲ ಖುಷಿಯಾಗಿರ್ಬೋದು. ಆದರೆ ಇದ್ರಿಂದ ಹೇಳ್ತಾ ಇದ್ದು ಎಲೆಕ್ಟ್ರಿಕಲ್ ಗಾಡಿ ತಗೊಳ್ಳಿರಿ, ನಿಮ್ಗೆ 10 ಪೈಸೆ ಕೊಡುತ್ತೆ, 20 ಪೈಸೆ ಕೊಡುತ್ತೆ ಕಿಲೋಮೀಟ್ರು, ಒಂದು 10 ರೂಪಾಯಿ 10 ಪೈಸೆಗೆ ಕಿಲೋಮೀಟ್ರ್ ಬರುತ್ತೆ ಅಂತ. ಅಂದರೆ ನಾನೇನು ಮಾಡಿದೆ, ಈ ಅಡ್ವರ್ಟೈಸ್ಮೆಂಟ್ ನೋಡಿಬಿಟ್ಟು ನಾನೇನೋ ದುಡ್ಡು ಉಳಿಸ್ಬಿಡ್ಬೋದು, ಹಂಗೆ ಬರುತ್ತೆ ಹಿಂಗೆ ಬರುತ್ತೆ 120 ಬರುತ್ತೆ ಹಿಂಗೆ ಬರುತ್ತೆ ಅಂತ ಅನ್ಕೊಂಡು ನೋಡಿ ಈ ಗಾಡಿ ತಗೊಂಡ್ಮೇಲೆ ಗೊತ್ತಾಯಿತು ಇದ್ರದ್ದು ಏನು ಬಂಡವಾಳ ಅಂತ. ಹೇಳ್ತೀನಿ ಏನನ್ನಂದ್ರೆ ಪ್ರತಿಯೊಂದು ಹೇಳ್ತೀನಿ, ಇದರಿಂದ ಏನನ್ನು ಬಾಧೆ ಬಿದ್ದಿದ್ದೀನಿ ಏನನ್ನಂತ. ಓಕೆ, ಈಗೆಲ್ಲ ಡೀಟೇಲ್ ಆದರೆ ರೆಕಾರ್ಡ್ ಸಮೇತ ತೋರಿಸ್ತೀನಿ. ನನಗೆ ಏನನ್ನ ಸ್ವಂತ ಅನುಭವ ಈ ಗಾಡಿ ತಗೊಂಡ್ಮೇಲೆ ನನಗೆ ಏನನ್ನಾಗಿದೆ ಅಂತ ತೋರಿಸಿ ನೋಡಿರಿ. ಈಗ ನೋಡಿರಿ, ಇದೇ ಇದ್ರದ್ದು RC ಕಾರ್ಡು, ಜಿ ನಂಬರ್ KA53EZ6345, 5/12/2018 ತಗೊಂಡಿರೋದು ನಾನು. ಶಿವಕುಮಾರ್ ಅಂತ ನನ್ನ ಹೆಸರು. ತಾವರೆಕೆರೆ ಶಂಕರಪ್ಪ ನಮ್ಮ ಒಪ್ಪನ ಹೆಸರು. ನೋಡಿ, ಈ ಗಾಡಿ ತಗೊಂಡು ಅಲ್ಲಿಗೆ 3 ವರ್ಷ ಆಯಿತು ಆ್ಯಕ್ಚುಲಿ. ಈ 3 ವರ್ಷ ಆದಮೇಲೆ ಏನಾಯ್ತಪ್ಪ ಅಂದರೆ ಈ ಗಾಡಿ ಎಷ್ಟು ಓಡ್ತಂದರೆ ನೋಡಿರಿ, ಅದು ಡಿಸ್ಪ್ಲೇ ಆನ್ ಮಾಡ್ತೀನಿ. ಇವಾಗ ಇದಿದೆ, ರನ್ನಿಂಗ್ ಇದೆ ಅಂದರೆ ಓಡಿಸಿ ನಿಲ್ಲಿಸೇ ಎಷ್ಟು ನೋಡಿರಿ, ಇದಿದೆ. ಅದು ಓಡಲ್ಲ, ಆನ್ ಮಾತ್ರ ಆಗುತ್ತೆ. ನೋಡಿರಿ, ಕಾಣಿಸ್ತಾ ಇದೆ KA53EZ6345 ಅಂತ ಗಾಡಿ ಇದು. ನೋಡಿರಿ, ಈ ಗಾಡಿ ತಗೊಂಡ್ಮೇಲೆ ನಂಗೆ ಗೊತ್ತಾಯಿತು ನಾನು ಇದ್ರಾಗ ಎಷ್ಟು ದುಡ್ಡು ಉಳಿಸ್ತಾ ಇದ್ದೀನಿ ಅಂತ. ಏನಪ್ಪ ಅಂದರೆ ಇವ್ರು ಹೇಳ್ತಾರಲ್ಲ 10 ಪೈಸೆ 20 ಪೈಸೆ ಗಾಡಿ ಓಡುತ್ತೆ ಅಂತ, ಅಂದರೆ 10 ಪೈಸೆ ಬರುತ್ತೆ ಖರ್ಚು, 20 ಪೈಸೆ ಖರ್ಚಿದೆ ಅಂತ. ನೋಡಿರಿ, ಇದು ನಿಜವಾಗ್ಲೂ ಎಷ್ಟು ಓಡಿದೆ ಗೊತ್ತಾ? 21,000 ಕಿಲೋಮೀಟ್ರ್ ಓಡಿದೆ. 21,000 ಕಿಲೋಮೀಟ್ರ್ ಓಡಿದ್ಮೇಲೆ ಇದಕ್ಕೆ ಎಷ್ಟಾಗಬೇಕಂತ ಗೊತ್ತಾ ಬಂಡವಾಳ? ಆವಾಗ 2 ವರ್ಷ ಹಿಂದೆಯೇ ನಾನು ಹೋಗಿದ್ದೆ ಕೇಳಕ್ಕೆ, ಹಿಂಗೆ ಬ್ಯಾಟ್ರಿ ಹೋಗಿದ್ಯಪ್ಪ ಅಂತ. ಅವ್ರೇನು ಮಾಡಿದ್ರು ಕಂಪ್ನಿ ಇವರು ಇದನ್ನ ತಂದಿದ್ದು ಬಸವನಪುರ ಕೇರ್ಪುರಮ್ ಇದೆಲ್ಲ, ಬಸವನಪುರದಲ್ಲಿ ತಂದಿದ್ದು ಆ ಶೋರೂಮಲ್ಲಿ. ಅವಾಗ ಹೋದಾಗ ಏನೋ 35,000 ಹೇಳಿದ್ರು. ನನಗೆ ಎಷ್ಟಿಗಾದ್ರು 13 ತಿಂಗಳು ಕೊಟ್ಟೋಯ್ತು. ಇದು 12 ತಿಂಗಳು ವಾರಂಟಿ ಕೊಟ್ಟಿದ್ರು, 13 ತಿಂಗಳು ಕೊಟ್ಟೋಯ್ದ್ರು. ಆಮೇಲೆ 13 ತಿಂಗಳಲ್ಲಿ ಆ ಶೋರೂಮಲ್ಲಿ 2 ಓನರ್ ಚೇಂಜ್ ಆಗಿದ್ರು. 13 ತಿಂಗಳಿಗೆ 2 ಓನರ್ ಚೇಂಜ್ ಆಗಿದ್ರು. ಫಸ್ಟ್ ಓನರ್ ಹತ್ರ ಹೋದೆ, ತಗೊಂಬಂದ್ಬಿಟ್ಟೆ. ಆಮೇಲೆ 2ನೇ ಓನರ್ ಇಲ್ಲಪ್ಪ ಅವ್ರು ನಮ್ಗೆ ಗೊತ್ತಿಲ್ಲ ಆಗೋಯ್ತದ್ರ. ಆಮೇಲೆ ಇದ್ರದ್ದು ಇನ್ನೊಂದೇನಪ್ಪ ಅಂದರೆ ಬರೀ 4 ತಿಂಗಳಿಗೆ ಒಂದು ಇದು ಕಂಟ್ರೋಲರ್ ಅಂತ ಹೋಗುತ್ತೆ. ಕಂಟ್ರೋಲ್ ಹೊರಟೋಯ್ತು. ಕಂಟ್ರೋಲರ್ ಅಂತಾರೆ ಅದನ್ನು, ಕರೆಕ್ಟಾಗಿ ಇದು ಕಂಟ್ರೋಲರ್. ಅದನ್ನೋಗಿ ಇಲ್ಲಿಂದ ನಾನು ಟಾಟಾ ಎಸ್ ಹಾಕೊಂಡೋಗಿ ಹಾಕ್ಸ್ಕಿದೆ. ಆದರೆ ಅಲ್ಲಿ ಸ್ಪೇರ್ ಪಾರ್ಟ್ ಸಮೇತ ಇಲ್ಲ. ಯಾವುದೋ ಬೇರೆ ಗಾಡಿ ಎತ್ತಿ ಇದಕ್ಕೆ ಹಾಕಿದ್ರು. ಇದಂತ ಏನು ಹೇಳಿದಂತೆ, ಸರ್ 1 ವರ್ಷ ಗ್ಯಾರಂಟಿ ಇದೆ ಅಂದೆ. ಅವ್ರೇನು ಹೇಳಿದ್ರಂತೆ, ಇಲ್ಲಪ್ಪ ಇದು ನಾನು ಕಂಪ್ನಿಗೆ ಕಳಿಸ್ತೀನಿ, ಅದೇನು ರಿಟರ್ನ್ ಬಂದರೆ ನೀನು ಅಮೌಂಟ್ ಇದು ಮಾಡ್ತೀನಿ ಅಂದರು. ಇವಾಗ 3 ವರ್ಷ ಆಯ್ತು, ಅದು ಬಂದಿಲ್ಲ. ಅದೆಲ್ಲ ನಾಳಾಗೋಗಲಿ. ಈಗ ಇದ್ರ ಬಗ್ಗೆ ಇನ್ನೊಂದು ಹೇಳ್ಬೇಕು. ಏನಪ್ಪ ಅಂದರೆ ನೋಡಿರಿ, ಗಾಡಿ 17,000 ಕಿಲೋಮೀಟ್ರ್ ಅಷ್ಟಂತೆ ಓಡೋದಿದ್ದು, ಅಂದರೆ ಅಷ್ಟಂತೆ ವಾರಂಟಿ ಕೊಡೋದು. 17,000 ಕಿಲೋಮೀಟ್ರ್ ಓಡಿದ್ರೆ ಬೇಡ, 18 ಬೇಡ, ನಾನು 21 ಓಡಿದೆ. 21 ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ ದುಡ್ಡು? ನಾವು ಪೆಟ್ರೋಲ್ ಹಾಕ್ಸಲ್ಲಿ ನಾವು ಹೀರೋ ಹೊಂಡ ಗಾಡಿ ಅಂದರೆ 60ರಿಂದ 70 ಬರುತ್ತೆ. 70 ಬಂದ್ರೇನು ಈಗ ಎಷ್ಟು? 100 ರೂಪಾಯಿ 101 ರೂಪಾಯಿ ಆಗಿದೆ ಈಗ. ಅಲ್ಲಿಗೆ ಎಷ್ಟು ಬಿತ್ತು? 1 ರೂಪಾಯಿ 60 ಪೈಸೆ, 1 ರೂಪಾಯಿ 70 ಪೈಸೆ. ಈಗ ನಂದು ಗಾಡಿ ಇದು ಎಷ್ಟು ಹೋಗಿದೆ ಅಂದರೆ 21,000 ಕಿಲೋಮೀಟ್ರ್ ಹೊಡಿದೆ ನೋಡಿ ಗಾಡಿ. ಮನೆ ಟೈರ್ ಹಾಕ್ಸಿನಿ ಇದ್ರಕ್ಕೆ, ಅಂದರೆ 2 ವರ್ಷ ಆಯಿತು ಟೈರ್ ಹಾಕ್ಸಿ. ಹೊಸ ಟೈರ್ ಹೊಲ್ಟೋಯ್ತು, ಅವ್ರ ಕಂಪ್ನಿ ಕೊಟ್ಟಿದ್ದು ಟೈರ್ ಹಾಕ್ಸಿನಿ. ಆಮೇಲೆ ಓಡ್ಸೋಕೆ ಆಗಿಲ್ಲ ಬಿಡಿ, ಅಂದರೆ ಇದು ಓಡಿದ್ರೆ ತಾನೇ. ನೋಡಿ ಗಾಡಿ ಈ ಥರ ಕಾಣಿಸ್ತಾ ಇದೆಯಲ್ಲ, ಅಂದರೆ 2 ವರ್ಷ ಆದ್ರೆ ಇನ್ನೇನಾಗುತ್ತೆ ಹೇಳಿ, ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನು ಏನು ಮಾಡೋದು? ಇದು ಗುಜ್ರಕ್ಕೆ ಹಾಕೋಕ್ಕೋತ್ತಲ್ಲ, ಏನು ಮಾಡೋಕ್ಕೋತ್ತಲ್ಲ. ಒಟ್ಟಿನಲ್ಲಿ ಇದನ್ನ ಯಾರು ಇದ್ದು ತಕ್ಕಂದ್ರೆ ಈ ಕಂಪ್ನಿಯವ್ರ ಹತ್ರಕ್ಕೆ ಹೋಗಿದ್ದೆ, ತಗೊಂಬಿಡಪ್ಪ ಇದಕ್ಕೆ ಎಷ್ಟು ಕೊಡ್ತೀವಿ ಕೊಡಪ್ಪ ಅಂತ. ಆವಾಗಲೇ ಅವನು ನಾನು 2ನೇ ಓನರ್ ಅಂತ ಕೇಳಿದೆ, ಇನ್ನೊಂದು ವರ್ಷಕ್ಕೆ ಆ ಓನರ್ ಖಾಲಿ ಆಗ್ಬಿಟ್ಟು ಬೇರೆ ಓನರ್ ಕೂತಿದ್ದ, ನಂಗೆ ಗೊತ್ತಿಲ್ಲಪ್ಪ ಅಂದ. ಆಮೇಲೆ ಇನ್ನೊಂದು ಏನಪ್ಪ ಹೇಳ್ತೀನಿ ಅಂದರೆ, ಈಗ ಇದ್ರದ್ದು 56,000 ರೂಪಾಯಿ ಅಂತ ಈಗ ಬೇಟ್ರಿ ಪ್ರೆಸೆಂಟ್ ಈ ಗಾಡಿಗೆ. ಪ್ಲಸ್ಸು ಚಾರ್ಜರ್ ಚೇಂಜ್ ಮಾಡಬೇಕಂತೆ. ಅಲ್ಲಿಗೆ 56 ಪ್ಲಸ್ 4,500 ಚಾರ್ಜರ್ ಅಂತೆ. ಅಲ್ಲಿಗೆ ಎಷ್ಟಾಯಿತು? 60,500 ರೂಪಾಯಿ ಆಯಿತು. ಪ್ಲಸ್ ಇಲ್ಲಿಂದ ಇದನ್ನು ನಾನು ಕೋಲಾರ್ಗೆ ಫೋನ್ ಮಾಡಿ ಕೇಳೋದನ್ನು, ಕೋಲಾರ ಶೋರೂಮ್ ಆಗಿದೆ ಅಂತ ಓಕೆ ನಾವು ಅವ್ರು ಫೋನ್ ಮಾಡಿ ಕೇಳೋದಂತೆ. ಅಲ್ಲಿಗೆ 60,500. ಅವನು ಎಷ್ಟು ಕೊಡ್ತಾನಂತೆ ಬೇಟ್ರಿಗೆ? 2 ವರ್ಷ ವಾರಂಟಿ ಕೊಡ್ತಾನಂತೆ. ಅಲ್ಲಿಗೆ ಎಷ್ಟು ಬಿತ್ತು ತಿಂಗಳಿಗೆ? ನಾವು ಅಲ್ಲಿಗೆ ತಿಂಗಳಿಗೆ 12 ಅಂದರೆ 24 ತಿಂಗಳು ಅಷ್ಟೇ ಅವ್ನಿಗೆ ವಾರಂಟಿ ಕೊಡೋದು. 24 ತಿಂಗಳಿಗೆ 61,000 ರೂಪಾಯಿ ಪೆಟ್ರೋಲ ಖರ್ಚು ಮಾಡ್ತೀರಿ ನಾವು ಬೈಕಲ್ಲಿ, ಲೋಕಲಲ್ಲಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಸರ್ವಿಸ್ ಇರೋಲ್ಲ. ಯಾವ ಶೋರೂಮಲ್ಲಿ ಹೋದ್ರೆ ಏನೂ ಇರೋಲ್ಲ ಇದ್ರದ್ದು ಐಟಮು, ಎಲ್ಲ ವೇಸ್ಟೇ ಈ ಗಾಡಿದು. ಹೇಳ್ಬೋದು ಅಷ್ಟೇ ಅವರು, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಎಲ್ಲ ಚಿಟ್ಟೆ ಈ ಗಾಡಿ ಬಗ್ಗೆ. ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರೆ ಆಮೇಲೆ ಇನ್ನೊಂದು ಧೈರ್ಯವಾಗಿ ಎಲ್ಲೂ ಹೋಗಂಗಿಲ್ಲ ರೀ. ಇದು 120 ಕಿಲೋಮೀಟ್ರ್ ಕೊಡ್ತಾರೆ ಅಂತ ಹೇಳ್ತಾರೆ. 120 ಬರುತ್ತೆ ಏನು ತೊಂದರೆ ಇಲ್ಲ, ಬರುತ್ತೆ. ಅದೇ 1 ವರ್ಷ ಓಡಿಸ್ಬೋದು. ನೋಡಿರಿ, ಈ ಗಾಡಿಯಿಂದ ನಾನು ಭಾರಿ ಅನುಭವಿಸ್ಬಿಟ್ಟಿದ್ದೀನಿ. ಈ ಗಾಡಿನ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಕಂಪ್ನಿಯವ್ರಿಗೆ ಫ್ರೀಯಾಗಿ ಕೊಟ್ಬಿಡೋಣ ಅಂತಿದ್ದೀನಿ. ಆದರೆ ನಾನು ಇವತ್ತು ಹೋಗಿರ್ತೀನಿ, ನಾಳೆ ಇನ್ನೊಂದು ಟೈಮ್ಗೆ ಏನು ಮಾಡಿದೆ, ಆ ಓನರೇ ಇರೋಲ್ಲ ಆ ಕಂಪ್ನಿ ಇದರಲ್ಲಿ. ಈಗ ಶೋರೂಮ್ ಇದೆಯಲ್ಲ ಒಂದು ಗೊತ್ತಿಲ್ಲ ಬಸವನಪುರ, ಯಾಕಂದ್ರೆ ನಾನು 1 ವರ್ಷ ಆಯಿತು
ಶೋರೂಮ್ ಹತ್ರಕ್ಕೆ ಹೋಗಿ. ಈಗ ಶೋರೂಮ್ ಇದೆಯಲ್ಲಂತೂ ಗೊತ್ತಿಲ್ಲ, ಈಗ ಏನು ಮಾಡೋದಂತ ಗೊತ್ತಾಯ್ತಲ್ಲ. ಈಗ ನೋಡಿ ಈ ಗಾಡಿನ ಇನ್ನೊಂದು ನೋಡಿರಿ, ಯಾರನ್ನ ಗಾಡಿ ತಗೊಂಡು ಯೋಚನೆ ಮಾಡಿ ತಗೊಳ್ಳಿ. ಯಾಕಂದರೆ ಎಲೆಕ್ಟ್ರಿಕಲ್ ಗಾಡಿ ಅಂತಾರೆ ಅಷ್ಟೇ, ಅದರಷ್ಟು ಚಿಟ್ ಯಾವುದಿಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದರೆ ಇದು ಸ್ಪೇರ್ ಪಾರ್ಟ್ ಸಿಕ್ಕಲ್ಲ, ಸರ್ವಿಸ್ ಸಿಕ್ಕಲ್ಲ, ಆಮೇಲೆ ಎಲ್ಲೂ ಧೈರ್ಯವಾಗಿ ಈ ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ. ಯಾಕಂದ್ರೆ ನಾನು ಭಾರಿ ಅನುಭವಿಸ್ಬಿಟ್ಟಿದ್ದೀನಿ ಈ ಗಾಡಿ ತಗೊಂಡು. ಅಷ್ಟಿಷ್ಟಲ್ಲ ನೋಡಿ, 2 ವರ್ಷ ಆಗಿದೆ ವೇಸ್ಟ್ ನಿಲ್ಲಿಸಿದ್ದೀನಿ. ಈಗ ಇದು 97,000 ಒಂದಂತೆ, 1,25,000 ಒಂದಂತೆ ಹೇಳ್ತಾರೆ. ಆಮೇಲೆ ಸರ್ವಿಸ್ ಇರೋಲ್ಲ, ಏನಿರಲ್ಲ. ಗಾಡಿ ತಕ್ಕನ್ನೋದು ಬಿಡೋದು ನಿಮ್ಮಿಷ್ಟ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನೋಡಿ ನಾನು ಗಾಡಿ ತಗೊಂಡು ಅಡ್ರೆಸ್ಸು ಅದು SSPE ಬೈಕಿಂಗ್ ಅಂತ ನೋಡಿ, ಅವ್ರ ನಂಬರ್ ಸಮೇತ ಇದೆ, ಶೋರೂಮ್ ನಂಬರ್ ಸಮೇತ ಇದು. 21,000 ಕಿಲೋಮೀಟ್ರ್ ಮಾತ್ರ ಹೊಡ್ಕೊಂಡು ಸರ್ವಿಸ್ ಬುಕ್ ಇದು. ಸರ್ವಿಸು ಇರೋಲ್ಲ, ಏನಿಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ ಅವರು, ಯಾರು ಇರೋಲ್ಲ ಅಲ್ಲಿ. ಹೋದಾಗ ಮೆಕ್ಯಾನಿಕ್ಲು ಇರಲ್ಲ. ಆಮೇಲೆ ಏನೋ ಬ್ಯಾಟ್ರಿಯನ್ನು ಹಾಕ್ಸೋಣ ಅಂತ ಹೋದರೆ ಫಸ್ಟ್ ಕಾಸು ಕೊಡಿ, ಅಡ್ವಾನ್ಸ್ ಕೊಡಿ, ತರಿಸ್ಕೊಡ್ತೀನಿ, ವಾರ ಆಗುತ್ತೆ, 15 ದಿನ ಆಗುತ್ತೆ. ಫುಲ್ ಏನು ಹೇಳ್ತಾರೆ ಅಂದರೆ ಶೋರೂಮಲ್ಲಿ ಫುಲ್ ಡಿಮ್ಯಾಂಡ್ ರೀ ನಮ್ಮ ಗಾಡಿಗಳಿಗೆ, ನಾವು ವಾರ 15 ದಿನ ಕಾಯಬೇಕ್ರಿ ಅಂತಾರೆ. ನೋಡಿ ಯಾವುದೋ i-Power ಅನ್ನೋ ಬ್ಯಾಟ್ರಿ ಹಾಕಿದ್ರು ಅಂತಿದ್ರಿಗೆ. ಈ ಬ್ಯಾಟ್ರಿ ಕರೆಕ್ಟ್ 21,000 ಕಿಲೋಮೀಟ್ರ್ ಬಂತು ಅಷ್ಟೇ. ನಾನು 21,000 ಕಿಲೋಮೀಟ್ರ್ ನಾನು 13 ತಿಂಗಳಿಗೆ ಓಡಿಸಾಕ್ಬಿಟ್ಟೆ. ಅಂದರೆ ನಾನು ಜಾಸ್ತಿ ಓಡಾಡ್ತೀನಿ, ಓಡಿಸಾಕ್ಬಿಟ್ಟೆ. ನೋಡಿ ಫ್ರೆಂಡ್ಸ್, ಯಾರನ್ನ ತಕ್ಕನಾಗಿದೆ ಯೋಚನೆ ಮಾಡಿ ತಗೊಳ್ಳಿ ಗಾಡಿಗಳನ್ನ. ಹೇಳ್ಬೋದಷ್ಟೇ, ಪೆಟ್ರೋಲ್ದು ಬೆಸ್ಟ್ ಅನ್ಸ್ತೀನಿ, ಎಲೆಕ್ಟ್ರಿಕಲ್ ಗಾಡಿ ಅಂತಾರಷ್ಟೇ. ಅಂದರೆ ಈಗ ನೋಡಿ, ನಾನು ಈಗ 61,000 ಅಂತೆ, ಅಲ್ಲಿಗೆ ನಂದು 20 ಅಲ್ಲಿಗೆ ಎಷ್ಟು ಬಿತ್ತು, ಹತ್ತತ್ರ ₹3 ಬಿದ್ದೈತೆ ಕಿಲೋಮೀಟ್ರಿಗೆ. ಅದು ಪೆಟ್ರೋಲ್ ಗಾಡಿಗಳು ಅಷ್ಟೊಂದು ಬೀಳಲ್ಲ ನೋಡಿ. ಈ ಗಾಡಿ ತಕ್ಕನಾಗಿದೆ ಯೋಚನೆ ಮಾಡಿ ತಗೊಳ್ಳಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಬಾಯ್.